ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 43ನೇ ಶ್ಲೋಕ. ಇದರಲ್ಲಿ ರಾಮ, ಶ್ರೀರಾಮ ಎಂಬ ಪವಿತ್ರ ನಾಮವಿದೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಎಂದು ಶಿವನೇ ಜಪಿಸುವ ಹೆಸರು ಇದೇ ಶ್ಲೋಕದಲ್ಲಿದೆ. ಈ ಶ್ಲೋಕದಲ್ಲಿ 11 ನಾಮಗಳಿವೆ. ನಾಮ 396ರಿಂದ 406ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 43. ರಾಮೋ ವಿರಾಮೋ ವಿರಥೋ ಮಾರ್ಗೋ ನೇಯೋ ನಯೋ ನಯಃ ವೀರಶಕ್ತಿಮತಾಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮಃ. ಪದಗಳ ಅರ್ಥ: ರಾಮಃ ರಮೇತಿ ಇತಿ ರಾಮಃ, ಯೋಗಿಗಳ ಮನಸ್ಸಿನಲ್ಲಿ ರಮಿಸುವವನು, ಆನಂದ ಕೊಡುವವನು. ದಶರಥನ ಮಗನಾಗಿ ಬಂದು ಧರ್ಮ ಪಾಲನೆ ಮಾಡಿದ ಶ್ರೀರಾಮ ನಿತ್ಯ ಆನಂದ ಸ್ವರೂಪಿ. ವಿರಾಮಃ ವಿರಾಮ, ವಿಶ್ರಾಂತಿ. ಸಂಸಾರ ಎಂಬ ಕಷ್ಟದ ಕೆಲಸ ಮುಗಿದ ಮೇಲೆ ಜೀವಿಗಳಿಗೆ ಕೊನೆಯಲ್ಲಿ ವಿಶ್ರಾಂತಿ ಸಿಗುವುದು ಇವನಲ್ಲಿ. ವಿರತಃ, ವಿಷಯ ಭೋಗಗಳನ್ನು ಆಸಕ್ತಿ ಇಲ್ಲದವನು. ಯಾರು ಆಸೆಗಳನ್ನು ಬಿಟ್ಟಿರುತ್ತಾರೋ ಅವರಲ್ಲಿ ಇವನು ಇರುತ್ತಾನೆ. ಮಾರ್ಗಃ, ಮೋಕ್ಷಕ್ಕೆ ಹೋಗಲು ಬೇಕಾದ ದಾರಿ. ನೇಯಃ, ಜ್ಞಾನದ ಮೂಲಕ ಅಥವಾ ಗುರುವಿನ ಮೂಲಕ ಕರೆದುಕೊಂಡು ಹೋಗಲ್ಪಡುವವನು. ನಯಃ, ಭಕ್ತರನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ನಾಯಕ. ಅನಯಃ, ತನಗೆ ಬೇರೆ ನಾಯಕ ಇಲ್ಲದವನು. ಎಲ್ಲರಿಗೂ ಇವನೇ ನಾಯಕ, ಆದರೆ ಇವನಿಗೆ ನಾಯಕ ಯಾರೂ ಇಲ್ಲ. ವೀರಃ, ಮಹಾಪರಾಕ್ರಮಿ, ಧರ್ಮ ವಿರೋಧಿಗಳನ್ನು ಸದೆಬಡಿಯುವ ಶೂರ. ಶಕ್ತಿಮತಾಂ ಶ್ರೇಷ್ಠ, ಬಲಶಾಲಿಗಳಲ್ಲಿ ಶಕ್ತಿವಂತರಲ್ಲಿ ಅತ್ಯಂತ ಶ್ರೇಷ್ಠನಾದವನು. ಇವರಿಗಿಂತ ಬಲಶಾಲಿ ಯಾರೂ ಇಲ್ಲ. ಧರ್ಮ, ಧರ್ಮ ಅಂದರೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಭಗವಂತನೇ ಧರ್ಮ ಸ್ವರೂಪಿ. ರಾಮೋ ವಿಗ್ರಹವಾನ್ ಧರ್ಮ, ರಾಮನು ಧರ್ಮದ ಮೂರ್ತ ರೂಪ. ಧರ್ಮವಿದುತ್ತಮ, ಧರ್ಮವಿದ್, ಧರ್ಮ ತಿಳಿದವನು ಉತ್ತಮ, ಶ್ರೇಷ್ಠ. ಧರ್ಮ ತಿಳಿದವರಲ್ಲಿ ಇವನೇ ಉತ್ತಮ. ಯಾವುದು ಧರ್ಮ ಯಾವುದು ಅಲ್ಲ ಎಂದು ಕೃಷ್ಣನಿಗಿಂತ ಚೆನ್ನಾಗಿ ಯಾರಿಗೆ ಗೊತ್ತು. ಶ್ಲೋಕದ ಭಾವಾರ್ಥ: ಯೋಗಿಗಳ ಮನಸ್ಸಿನಲ್ಲಿ ಆನಂದ ನೀಡುವವನು ಅಥವಾ ಶ್ರೀರಾಮನಾಗಿ ಅವತರಿಸಿದವನು. ಜೀವಿಗಳಿಗೆ ವಿಶ್ರಾಂತಿ ನೀಡುವವನು. ವಿಷಯ ಸುಖಗಳಲ್ಲಿ ಆಸಕ್ತಿ ಇಲ್ಲದವನು. ಮೋಕ್ಷಕ್ಕೆ ದಾರಿಯಾದವನು. ಜ್ಞಾನದಿಂದ ತಿಳಿಯಲ್ಪಡುವವನು. ಭಕ್ತರನ್ನು ಕರೆದೊಯ್ಯುವವನು. ತನಗೆ ಬೇರೆ ನಾಯಕರಿಲ್ಲದವನು. ಪರಾಕ್ರಮಿಯಾದವನು. ಶಕ್ತಿವಂತರಲ್ಲಿ ಅತ್ಯಂತ ಶ್ರೇಷ್ಠನಾದವನು. ಸಾಕ್ಷಾತ್ ಧರ್ಮ ಸ್ವರೂಪನು ಮತ್ತು ಧರ್ಮ ತಿಳಿದವರಲ್ಲಿ ಅತ್ಯಂತ ಉತ್ತಮನಾದವನು ಆ ಭಗವಂತ. ಧನ್ಯವಾದಗಳು.